ಹಲೋ ನಮಸ್ಕಾರ ವೀಕ್ಷಕರೇ, ಇದು ಬ್ಯಾಂಗ್ಳೂರ್ ಟು ತಿರುಪತಿ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ನಾನು ಮನೆ ಬಿಟ್ಟಿದ್ದು ಈವ್ನಿಂಗು 7:45ಗೆ. ಸೊ ಇಲ್ಲಿ ಮೆಜೆಸ್ಟಿಕ್ ರೀಚ್ ಆಗಿದ್ದು ಎಕ್ಸಾಕ್ಟ್ 10. ಸೊ ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಒಂದು ಹಾಫ್ ಆನ್ ಅವರು. ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ. ಹಾಗೆ ನಮ್ಮ ಕೃಷ್ಣಮೂರ್ತಿನೂ ಎಕ್ಸಾಕ್ಟ್ 10 PM ಬಂದ. ಇಲ್ಲೇ ಸ್ವಲ್ಪ ಹೋಟೆಲಲ್ಲಿ ತಿಂದ್ಕೊಂಡು ಹಾಗೆ ಬಸ್ ಹತ್ಕೊಂಡು ಕೂತ್ಕೊಂಡಿದ್ವಿ. ಇನ್ನು ಬಸ್ ಹೊಡೋದಕ್ಕೆ ಇನ್ನೂ 1 ಅವರ್ ಟೈಮ್ ಇತ್ತು ಬಸ್ ಹೊಡೋದಕ್ಕೆ. ಯಾರೂ ಬಂದಿರಲಿಲ್ಲ ಪ್ಯಾಸೆಂಜರ್ಸು, ಬಟ್ ಇಲ್ಲೇ ಸ್ವಲ್ಪ 3-4 ಜನ ಇದ್ದರು ಅಷ್ಟೇ. ನಾವು ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ನಮ್ಮ ಕೃಷ್ಣಮೂರ್ತಿನೂ ಇಲ್ಲೇ ಮೈಸೂರು ರೋಡ್ ಹತ್ರನೇ ಇರೋದು. ಸೊ ಅಲ್ಲಿಂದ ಬರ್ತಾನೆ ಅವನು. ಅವನಿಗೆ ಹತ್ರ ಆಗುತ್ತೆ, ಏನು ಪರವಾಗಿಲ್ಲ. ಸ್ವಲ್ಪ ಬೇಗನೆ ಬಂದಿದ್ದ, ನಂದೇ ಸ್ವಲ್ಪ ಲೇಟ್ ಆಗಿದೆ, ಹಾಫ್ ಆನ್ ಅವರ್ ಅಷ್ಟೇ. ಲೇಟ್ ಆದ್ರೂ ಸಹ ಬಸ್ ಹೊಡೋಕ್ಕೆ ಮುಂಚೆನೇ ಬಂದಿದ್ದೀನಿ, ಇನ್ನೂ 1 ಅವರ್ ಮುಂಚೆನೇ. ಹೀಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದ, ಇಮ್ಯಾನ್ಯಲ್ ಬಾಬು ಅಂತ. ಸೊ ಅವನಿಗೆ ಕಾಲ್ ಮಾಡಿ ಹಾಗೆ ನೆಕ್ಸ್ಟ್ ಟ್ರಿಪ್ಪು ಪ್ಲ್ಯಾನ್ ಬಗ್ಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಹಾಗೆ ಏನೋ ದೇವ ಇಲ್ಲಿಂದ ಬುಕ್ ಮಾಡೋಣ. ಪ್ರೈವೇಟ್ ಬಸ್ ಅವನು ಹೇಳ್ತಿರೋದು. ಅಂದರೆ ಇದು ಪ್ರೈವೇಟ್ ಬಸ್ಸಾ ನೀನು ಹೇಳ್ತಿರೋದು? KSRTC ಎಲ್ಲ ಇಲ್ಲಿಂದ. ಪ್ರೈವೇಟೇನು ಏನೋ ಗೊತ್ತಿಲ್ಲ, ಇವನು ದೇವ ಬುಕ್ ಮಾಡಿರೋದಿದೆ. ನೆಕ್ಸ್ಟ್ ಹಂಗೆ ಮಾಡಬೇಕು. ಬರಬೇಕಾದ್ರೆ ಇಲ್ಲ, ಅದೇ ರಿಟರ್ನ್ ಅಲ್ಲಿಂದನೇ ಬುಕ್ ಮಾಡಬೇಕು. ನಂದು ಈ ಕಡೆ ಮೈಸೂರು ರೋಡಲ್ಲ, ಅದಕ್ಕೆ ಇವನು ಇದನ್ನು ಬುಕ್ ಮಾಡಿದೆ ಅನಿಸುತ್ತೆ. ನಂಗೆ ಇದೇ ಮೆಜೆಸ್ಟಿಕ್ಗೆ ಹತ್ರ ಆಗುತ್ತೆ ನನಗೆ. ಸರಿ, ಊಟ ಆಯಿತು, ನಾನು ಮಾಡ್ಕೊಂಡು ಬಂದೆ. ದೇವ ಮಾಡ್ದೆ ಇದ್ವಿ. ಮಾತಾಡ್ತೀಯ ದೇವ? ಮಾತಾಡು ಸ್ಟಾಪ್ ಮಾಡ್ಬೋದು. ಹಾಂ, ಬಂದು ನಿದ್ದೆ ಮಾಡೋದು ಅಷ್ಟೇ. ನಾಳೆ ಇಲ್ಲ, ಹೋಗಿ ಬರೋದು ಅಲ್ಲಿ ಎಷ್ಟೊತ್ತಾಗುತ್ತೆ ಯಾರು ಬಸ್. ಹಂಗೆ ಮಾಡೋಣ ಅದೇ. ನೋಡುವ. ಯಾವುದು ಬಸ್ ಯಾವುದು ದೇವ? AC ಸ್ಲೀಪರ ನಾನ್ AC-ನ? ಹಾಂ ನೋಡೋದು ಹಂಗೆ ನೋಡ. ಯಾವುದದು ಬಸ್, ಯಾವುದು ಬಾಬು? ಯಾವುದ್ರಲ್ಲಿ ಬುಕ್ ಮಾಡಬೇಕು? ಮೇಕ್ ಮೈ ಟ್ರಿಪ್ಪಾ? ರೆಡ್ ಬಸ್ಸಲ್ಲಿ ಯಾವ್ದು ಇಲ್ಲ. ಹಾಂ, ಏನು ತೊಗೊಂಬರ್ಬೇಕು? ಲಾಡು ತಿಂತೀಯಾ? ನೀನು ಆಮೇಲೆ ನೀನು ತಿನ್ನಲ್ಲಪ್ಪ ಅಂದರೆ, ಬ್ಯುಸಿ ಇದ್ದೀನಿ ತಿನ್ನಲ್ಲ ಅಂದರೆ. ಹಂಗಾರೆ ತೊಗೊಂಬರ್ತೀನಿ ತಗೋ. ಇಲ್ಲ, ನಾಳೆ ರಜೆ ಹಾಕಿದ್ದೀನಿ. ಅದೇ ನೆಕ್ಸ್ಟ್ ಊಟಿಗೇನೋ ಪ್ಲ್ಯಾನ್ ಮಾಡ್ತಿದ್ರಲ್ಲ, ಹೋಗೋಣ ಅಂತ. ನಾನು ಓಕೆ, ರೆಡಿ ಯಾವಾಗಾದರೂ. ನಾವು ವೀಕೆಂಡ್ ಪ್ಲ್ಯಾನ್ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಸಾಟರ್ಡೆ ಸಂಡೇ ಸಾಕು, ಫ್ರೈಡೇ ಬಿಟ್ಟರೆ. ಸಾಟರ್ಡೆ ಸಂಡೇ ಹೋಗಿ ಬರ್ಬೋದು. ಹಾಂ, ಫ್ರೈಡೇ ನೈಟು. ಡೇ ಹೊತ್ತಲ್ಲಿ ಅಂದರೆ ಮತ್ತೆ ಏನು ಅಲ್ಲಿ ಇದು ಟ್ರಾವೆಲ್ ಮಾಡೋದು ಎಕ್ಸ್ಪೀರಿಯನ್ಸ್ ಮಾಡಬೇಕಾ ನೀನು? ಮತ್ತು ಬೆಳಗ್ಗೆ ಹೋಗೋಣ. ಆ ಥರ ಗ್ರೀನರಿ ಎಲ್ಲ ನೋಡ್ಬೇಕಂದ್ರೆ ಡೇ ಹೊತ್ತಂದರೆ ಅದೇ ಇಲ್ಲಿ ಒಂದು ಅರ್ಲಿ ಮಾರ್ನಿಂಗ್ ಬಿಟ್ಬಿಟ್ಟು ಕಾರ್ ಏನಾದರೂ ಆಗಬೇಕು.
ಬ್ಯಾಂಗ್ಳೂರಿಂದ ಅಲ್ಲಿಗಂದರೆ ಏನಿಲ್ಲ ಅಂದರೂ ಬೇಕಾಗುತ್ತೆ ಬಾಬು, ಒಂದು 7-8 ಅವರ್ಸ್ ಅಂತೂ ಬೇಕು, 8 ಅವರ್ಸ್ ಅಂತೂ ಬೇಕು. ಬೆಂಗಳೂರಿಂದ ಊಟಿಗೆ ಅಲ್ಲ, ಒಂದು 3-4 ಅವರ್ಸ್ ಅಂತೂ ಬೇಕು. ಅಲ್ಲ, ಮೈಸೂರು 2 ಅವರ್ಸು, ಅತ್ಲಾಗ ಒಂದು 2 ಅವರ್ಸು, ಊಟಿಗೆ. ಊಟಿ 2 ಅವರ್ಸ್, ಮತ್ತು ಸರ್ 8 ಅವರ್ಸ್ 4 ಅವರ್ಸ್ ಬಸ್ಸಲ್ಲಿ ಹೋಗೋಣ. ಮೈಸೂರು ಹೋಗ್ಬಿಟ್ಟು ಅಲ್ಲಿ ಬೇಕಾದ್ರೆ ನೈಟು ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ಅಲ್ಲಿಂದ ಹೋಗ್ಬೇಕು, ಆ ಥರ ಮಾಡಬೇಕು. ಓಕೆ, ಊಟ ಮಾಡ್ದ ಬಾಬು? ಮೇಲೆ ಕೆಳಗಡೆ ಎಲ್ಲ ಫುಲ್ ಆಗಿದೆ ನೋಡಿ. ನಮ್ಮ ಮೂರ್ತಿ ಮಲ್ಕೊಂಡು ಆರಾಮಾಗಿ ಜಾಲಿಯಾಗಿ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾನೆ ಯೂಟ್ಯೂಬ್ನಲ್ಲಿ. ಈಗ ಜಸ್ಟ್ ಮೂವ್ ಆಗ್ತಿದೆ ಬಸ್ಸು ಮೆಜೆಸ್ಟಿಕ್ಕಿಂದ. ಸೊ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಔಟ್ಸೈಡ್ ಆಲ್ರೆಡಿ ಬಂದಾಯಿತು ಬಸ್ಸು. ಇನ್ನೇನು ಸ್ಲೋ ಆಗಿ ಮೂವ್ ಆಗ್ತಿದೆ, ತುಂಬ ಟ್ರಾಫಿಕ್ ಇದೆ ಇವತ್ತು. ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಬಂದಿದ್ದೇ ಲೇಟ್ ಆಗೋಯ್ತು ಮೆಜೆಸ್ಟಿಕ್ಕಿಗೆ. ಒಂದು 2 ಅವರ್ಸ್ ತೊಗೊಳುತ್ತೆ ಅಷ್ಟೇ ನಮ್ಮ ಮನೆಯಿಂದ ಮೆಜೆಸ್ಟಿಕ್ಕಿಗೆ. ನಾರ್ಮಲಾಗಿ ಮಳೆ ಬರದೇ ಇದ್ದರೆ, ಏನು ಟ್ರಾಫಿಕ್ ಇರದೇ ಇದ್ದರೆ. ಇನ್ನು ಟ್ರಾಫಿಕ್ ಇತ್ತು, ಇನ್ನು ಮಳೆ ಬಂತು ಅಂತಂದರೆ ಸಿಚುವೇಶನ್ ಇನ್ನೂ ಕ್ರಿಟಿಕಲ್ ಇರುತ್ತೆ. ಸೊ ಹಂಗಾಗಿನೇ ನಾನು ಬಂದಿದ್ದೇ ಲೇಟ್ ಆಗೋಯ್ತು ಮೆಜೆಸ್ಟಿಕ್ಕಿಗೆ. ಬಸ್ ಏನಾದರೂ ಮಿಸ್ ಆಗಿಬಿಟ್ಟಿದ್ರೆ ಇವತ್ತು ಪ್ಲಾನ್ ಎಲ್ಲ ಇಕ್ಕುಟ್ಟೋಗಿರೋದು. ಮೆಜೆಸ್ಟಿಕ್ ಆಲ್ರೆಡಿ ಡಿಪಾರ್ಚರ್ ಆಯಿತು ಬಸ್ಸು. ಮೆಜೆಸ್ಟಿಕ್ಕಿಂದ ಆಲ್ರೆಡಿ ಹೊರಟಾಯಿತು. ಸೊ ಮೆಜೆಸ್ಟಿಕ್ ಡಿಪಾರ್ಚರ್ ಆಗೋಯ್ತು. ನಮ್ಮ ಬಸ್ಸು ಆಲ್ರೆಡಿ ಮೆಜೆಸ್ಟಿಕ್ ಬಿಟ್ಟು ಹೊರಡ್ತು. ಇನ್ನು ತಿರುಪತಿ ರೂಟ್ಗೆ ಕನೆಕ್ಟ್ ಆಗಬೇಕು. ಇಲ್ಲಿಂದ ಸೀದಾ ತಿರುಪತಿಗೆ ಹೋಗೋದು ಸ್ಟ್ರೈಟ್. ಸೊ ಅಗೇನ್ ಇಲ್ಲಿ ಸಿಗ್ನಲ್ ಬಿದ್ದಿದೆ. ಸೊ ನಮ್ಮ ಬಸ್ಸು ಇಲ್ಲಿ ಸ್ವಲ್ಪ ಸ್ಟಾಪ್ ಆಗುತ್ತೆ. ಬಸ್ ಆಲ್ರೆಡಿ ಫ್ಲೈಓವರ್ ಮೇಲೆ ಹೋಗ್ತಾ ಇದೆ ಮೆಜೆಸ್ಟಿಕ್ ಬಿಟ್ಟು. ಸೊ ಇದು ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ KR ಪುರಂ ರೋಡ್ಗೆ ಕನೆಕ್ಟ್ ಆಗುತ್ತೆ. KR ಪುರಂ ನೆಕ್ಸ್ಟು ಅಲ್ಲಿಂದ ಕೋಲಾರ, ಈ ರೂಟಲ್ಲಿ ಹೋಗುತ್ತೆ ತಿರುಪತಿಗೆ. ನೋಡಿ ಅಲ್ಲಿ ಸಿಟಿಯಲ್ಲಿ ಮಳೆ ಹೆಂಗೆ ಬರ್ತಾಯಿತ್ತು. ಇಲ್ಲಿ ಒಂಚೂರು ಸಿಟಿ ಬಿಟ್ಟು ಇನ್ನೂ ಸಿಟಿ ಬಿಟ್ಟೇ ಹೋಗಿಲ್ಲ ಹೊರಗಡೆ, ಸಿಟಿಯಲ್ಲೇ ಇರೋದು. ಇಲ್ಲಿ ಒಂಚೂರು ಮಳೆ ಇಲ್ಲ. ಇನ್ನು KR ಪುರಂ ಕ್ರಾಸ್ ಆಗೋಷ್ಟರಲ್ಲಿ ಮತ್ತೆ ಮಳೆ. ನೋಡಿ ಹಿಂಗೆ ಬರ್ತಾಯಿದೆ ಮಳೆ. ಫುಲ್ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಇದು ಬೆಂಗಳೂರೇ ಒಂಥರ ವಿಚಿತ್ರ. ಒಂದು ಕಡೆ ಮಳೆ ಬರುತ್ತೆ, ಒಂದು ಕಡೆ ಬಿಸಿಲಿರುತ್ತೆ, ಒಂದು ಕಡೆ ಗಾಳಿ ಬೀಸುತ್ತೆ. ಬಂದರೆ ಎಲ್ಲ ಒಂದು ಕಡೆಗೆ ತುಂಬ್ಕೊಂಡು ಹೋಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ ಜೀವನ ಬೆಂಗಳೂರಲ್ಲಿ.
ಏನು ಮಾಡೋಕ್ಕಾಗಲ್ಲ. ಇಲ್ಲೊಂದು ಬಿಲ್ಡಿಂಗ್ ನೋಡಿದೆ, ಸಖತ್ತಾಗಿದೆ ನೋಡಿ. ಬಾಲ್ಕನಿ ಏನು ಮಾಡಿದಾರಲ್ಲಿ ದೊಡ್ಡದಾಗಿ, ಆರ್ಕಿಟೆಕ್ಚರ್ ಸಖತ್ತಾಗಿತ್ತು. ವಿಡಿಯೋ ಮಾಡಿಸಲ್ಲಿ ಬಸ್ ಪಾಸ್ ಆಗಿಬಿಡುತ್ತೆ ಮುಂದಕ್ಕೆ. ನೋಡಿ ಇನ್ನೂ ಮಳೆ ಹೆಂಗೆ ಬರ್ತಾಯಿದೆ. ಒಂದು ಕಡೆ ಮಳೆ ಬರುತ್ತೆ, ಒಂದು ಕಡೆ ಮಳೆ ಬರಲ್ಲ. ಬೆಂಗಳೂರು ಅರ್ಥ ಮಾಡ್ಕೋಬೇಕಂದ್ರೆ ಬೆಂಗಳೂರಲ್ಲಿ ಹುಟ್ಟಿ ಬೀಳಬೇಕು. ನಾವು ಬೆಂಗಳೂರಲ್ಲಿ ಬದುಕ್ತಾರೋರಷ್ಟೇ. ನಮಗೆ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ ಬೆಂಗಳೂರನ್ನ. ಯಾರಿಗಾದರೂ ಅರ್ಥ ಆಗಿದ್ದರೆ ಬೆಂಗಳೂರು ಕಮೆಂಟ್ ಮಾಡಿ, ಸ್ವಲ್ಪ ನಮಗೂ ಯೂಸ್ ಆಗುತ್ತೆ ಬೆಂಗಳೂರಲ್ಲಿ ಹೆಂಗೆ ಬದುಕೋದು ಅಂತ. ಒದ್ದಾಡ್ತಾಯಿದ್ದೀವಿ ಕಣ್ಣೀರು ಹಾಕ್ತಾಯಿದ್ವಿ ಈ ಬೆಂಗಳೂರಲ್ಲಿ. ಮಳೆಯಲ್ಲಿ ಗಾಳೀಲಿ ಬದುಕೋದು ಭಾರಿ ಕಷ್ಟ ಆಗ್ತದೆ. ಈ ಟ್ರಾಫಿಕ್ ಬೇರೆ ಇದರಲ್ಲಿ. ಸೊ ನಮ್ಮ ಬಸ್ಸು ಜಸ್ಟ್ ಇವಾಗ KR ಪುರಂ ಕ್ರಾಸ್ ಆಯಿತು. ಇಲ್ಲಿ ಊಟಕ್ಕೆ ನಿಲ್ಲಿಸ್ಬೇಕು ಅಂತ ನಿಲ್ಲಿಸಿದ್ರು, ಬಟ್ ಗೊತ್ತಿಲ್ಲ. ಊಟಕ್ಕೆ ಸ್ಟಾಪ್ ಆಗಿದೆ, ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸಡನ್ನಾಗಿ ಇಲ್ಲ ಮುಂದೆ ನಿಲ್ಲಿಸ್ತೀವಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಫ್ಲೈಓವರ್ ಹತ್ತಿಸ್ಬಿಟ್ಟು ಡ್ರೈವರು. ಏನು ಡ್ರೈವರ್ ಅರ್ಥನೇ ಆಗ್ತಿಲ್ಲ. ಅಲ್ಲಿಂದ ಮತ್ತೆ ಒಂದು 20 ನಿಮಿಷ 30 ನಿಮಿಷ ಎಲ್ಲಿಗೂ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಮುಂದಕ್ಕೆ. ಪಾಪ ಎಷ್ಟು ಜನಕ್ಕೆ ಸೂಸು ಅರ್ಜೆಂಟ್ ಆಗಿತ್ತೋ ಏನೋ ಗೊತ್ತಿಲ್ಲ. ಮಲಗಿದ್ದವ್ರನ್ನ ಎಬ್ಬಿಸ್ಬಿಟ್ಟು ಓಕೆ, ಅರ್ಲಿ ಮಾರ್ನಿಂಗ್ 4:30 AM ನಾವು ತಿರುಪತಿ ರೀಚ್ ಆಗಿಬಿಟ್ವಿ. ಇದು ತಿರುಪತಿ ಬಸ್ ಸ್ಟ್ಯಾಂಡು. ಇಲ್ಲಿ KSRTC ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್ ಬಸ್ಗಳು ಇಲ್ಲಿ ಸ್ಟಾಪ್ ಆಗಿರ್ತವೆ. ಬಸ್ ಸ್ಟ್ಯಾಂಡ್ ಇದು ನೋಡ್ಕೋಬೋದು. ಇಳಿದ ತಕ್ಷಣವೇ ಫ್ರೀ ದರ್ಶನಗೆ ಟಿಕೆಟ್ ಸಿಗುತ್ತೆ ಅಂತ ನೋಡ್ತಾಯಿದ್ವಿ. ಇಲ್ಲಿ ಟಿಕೆಟ್ಸ್ ಕೊಡ್ತಾರೆ. ಇದೊಂದು ಕಾಂಪ್ಲೆಕ್ಸ್ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ಟಿಕೆಟ್ಸು ಕೊಡ್ತಾರೆ. ಇಲ್ಲಿ ಕೊಡ್ತಾರೆ, ಆಮೇಲೆ ರೈಲ್ವೆ ಸ್ಟೇಷನಲ್ಲೂ ಕೊಡ್ತಾರೆ. ಆಮೇಲೆ ಅಲ್ಲಿ ತಿರುಮಲ ಮೇಲೆ ಇದು ಬೆಟ್ಟ ಹತ್ತಿ ಹೋದ್ಮೇಲೆ ಮೇಲ್ಗಡೆನೂ ಕೊಡ್ತಾರೆ. ಇಲ್ಲಿ ಕೇಳಿದಾಗ ಟಿಕೆಟ್ಸ್ ಆಲ್ರೆಡಿ ಅರ್ಲಿ ಮಾರ್ನಿಂಗ್ 12 ಗಂಟೆಯಲ್ಲೇ ಆಲ್ರೆಡಿ ಎಲ್ಲ ಖಾಲಿಯಾಗಿಬಿಟ್ಟಿದೆ. ತುಂಬ ರಶ್ ಇದೆ ಅಲ್ಲಿ. ಆಲ್ರೆಡಿ ಖಾಲಿಯಾಗಿರೋ ಟಿಕೆಟ್ಗೆ ನೆಕ್ಸ್ಟ್ ಡೇಗೆ ಅವರು ಮತ್ತೆ ಕೊಡ್ತಾರಂತೆ. ನೆಕ್ಸ್ಟ್ ಡೇ ಟಿಕೆಟ್ಸ್ಗೆ ಆಲ್ರೆಡಿ ಅವರು ಬೆಳಿಗ್ಗೆ 4:15 ಕಾಯ್ಕೊಂಡು ಕೂತಿದ್ರಲ್ಲಿ ತುಂಬ ಜನ. ಇನ್ನೇನು ಆಗೋದಿಲ್ಲ ಕೆಲಸ ಇದು ಅಂತ ಹೇಳ್ಬಿಟ್ಟು ಆಗಿದ್ದಾಗಲಿ ಹಂಗೆ ಹೋಗ್ಬಿಟ್ಟು ನಾವು ಫ್ರೀ ದರ್ಶನ ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದರೂ ಆಗಲಿ ಅಂತೇಳ್ಬಿಟ್ಟು ಹೋದ್ವಿ. ಅಲ್ಲಿ ಸಿಕ್ಕರೆ ಮೇಲೆ ನೋಡೋಣ, ಟ್ರೈ ಮಾಡೋಣ ಅಂತ. ಸೊ ಹಂಗೆ ಆಟೋ ಸಿಕ್ತು, ಶೇರಿಂಗ್ ಆಟೋ. ಅವ್ರು 850 ರೂಪೀಸ್ ಮಾತಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಅಲಿಪಿರಿ ಸ್ಟೆಪ್ಸ್ಗೆ ಹೋಗಿ ಅಲಿಪಿರಿ ಸ್ಟೆಪ್ಸ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ನಿಮಗೆ ಫ್ರೀ ದರ್ಶನ ಟಿಕೆಟ್ ಇಲ್ಲ ಅಂದರೆ ಏನಿಲ್ಲ ಅಂದರೆ ಒಂದಿನ ಬೇಕು ದರ್ಶನ ಆಗೋದಕ್ಕೆ. ಒಂದಿನ ಅಂತೂ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಟಿಕೆಟ್ ಇತ್ತು ಅಂತಂದರೆ ಫ್ರೀ ದರ್ಶನ ಟಿಕೆಟ್ ಆಗುತ್ತೆ, ಒಂದು 5 to 6 hours ಆ ರೇಂಜಲ್ಲಿ ನಿಮಗೆ ದರ್ಶನ ಆಗೋಗ್ಬಿಡುತ್ತೆ. ಇದು ತುಂಬ ಕಷ್ಟ ಟಿಕೆಟ್ ಇಲ್ಲ ಅಂತಂದರೆ. ಹೆವಿ ಕ್ರೌಡ್ ಇರುತ್ತೆ, ಅದ್ರಲ್ಲಿ ನಿಂತ್ಕೋಬೇಕು ಲೈನಲ್ಲಿ. ರಾತ್ರಿ ಪೂರ್ತಿ ನೀವು ಕ್ಯೂವಲ್ಲಿ ನಡೀತಾನೇ ಇರಬೇಕಾಗುತ್ತೆ. ಆಮೇಲೆ ಒಂದು 24-30 hours ಆದಮೇಲೆ ನಿಮಗೆ ದರ್ಶನ ಆಗುತ್ತೆ. ಅಲ್ಲಿವರೆಗೂ ಅಲ್ಲೇ ಊಟ, ಅಲ್ಲೇ ಖಾನಾ ಪೀನಾ ಎಲ್ಲ ಲೈನ್ ಬಿಟ್ಟು ಹೋಗೋಂಗಿಲ್ಲ. ಆ ಥರ ಇರುತ್ತೆ ಸಿಚುವೇಶನ್. ತೋರಿಸ್ತೀನಿ ನಿಮಗೆ.
ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲನೂ ತೋರಿಸ್ತೀನಿ ಹೆಂಗಿರುತ್ತೆ ಸಿಚುವೇಶನ್. ಟಿಕೆಟ್ ಇಲ್ಲದೆ ಫ್ರೀ ದರ್ಶನ ಹೋದರೆ, ಫ್ಯಾಮಿಲಿ ಹೋದರೆ ಮಾತ್ರ ಹೈರಾಣ ಆಗೋಗ್ಬಿಡ್ತೀರ, ಹಂಗಿರುತ್ತೆ. ರಶ್ ಇಲ್ಲ ಅಂದರೆ ಮ್ಯಾನೇಜ್ ಮಾಡ್ಕೋಬೋದು, ಅದು ಫ್ಯಾಮಿಲಿ ಅಲ್ಲ, ಯಾರಾದರೂ ಬ್ಯಾಚುಲರ್ಸು ಸ್ವಲ್ಪ ಗಟ್ಟಿಮುಟ್ಟಾಗಿರೋದು. ಯಾರಾದರೂ ಫ್ಯಾಮಿಲಿಗೆ ಹೋದರೂ ಸ್ವಲ್ಪ ವಯಸ್ಸಾಗಿರೋರಿದ್ರೆ ಅಂದರೆ ಭಾರಿ ಕಷ್ಟ. ಸೊ ನೋಡ್ಕೊಂಡು ಹೋಗಿ, ನಿಮಗೆ ಅದೊಂದು ಎಲ್ಲ ಸೀನ್ಗಳು ನಿಮಗೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ತೋರಿಸ್ತೀನಿ ಮುಂದೆ. ಸೊ ಇವಾಗ ಅಲಿಪಿರಿ ಸ್ಟೆಪ್ಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಟೋನಲ್ಲಿ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಅಲಿಪಿರಿ ಸ್ಟೆಪ್ಸ್ಗೆ. ಎರಡಿದೆ ಇಲ್ಲಿ, ಶ್ರೀವಾರಿ ಮೆಟ್ಲು, ಅಲಿಪಿರಿ ಮೆಟ್ಲು ಅಂತ. ಶ್ರೀವಾರಿ ಮೆಟ್ಲು ಬಂದುಬಿಟ್ಟು ಸ್ವಲ್ಪ ಚಿಕ್ಕದು, ಅದರಲ್ಲೂ 2250 ಸ್ಟೆಪ್ಸ್ ಏನೋ ಇದೆ ಅಂತೆ. ಅಲಿಪಿರಿ ಮೆಟ್ಲು ಬಂದುಬಿಟ್ಟು 3350 ಸಮಥಿಂಗ್ ಏನೋ ಸ್ಟೆಪ್ಸ್ ಇದೆ. ಸೊ ನಾವು ಅಲಿಪಿರಿ ಸ್ಟೆಪ್ಸ್ ಹತ್ತಬೇಕಂತ ಹೇಳ್ಬಿಟ್ಟು ಆ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ನೀವು ಸ್ಟೆಪ್ಸ್ ಹತ್ಕೊಂಡೇ ಹೋಗಿ, ಯಾವಾಗಲೂ ಬಂದರೆ ತಿರುಪತಿಗೆ ಬಸ್ಸಲ್ಲಿ ಹೋಗಬೇಡಿ, ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಒಂದು ತೃಪ್ತಿ ಸಿಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ಸ್ಟೆಪ್ಸ್ ಹತ್ತಿ. ಯಾಕಂದರೆ ಸೈಂಟಿಫಿಕಲಿ ಅದು ತುಂಬ ಒಳ್ಳೆಯದು. ಆಮೇಲೆ ನಿಮಗೊಂದು ಏನೋ ಒಂದು ರೀತಿ ನಿಮಗೆ ತೃಪ್ತಿ ಅನಿಸುತ್ತೆ, ಏನೋ ಒಂದು ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ಸ್ಟೆಪ್ಸ್ ಹತ್ತಿದ್ದಾದಮೇಲೆ, ಹತ್ತಬೇಕಾದ್ರೆ ಕಷ್ಟ ಅನಿಸುತ್ತೆ, ಹತ್ತಿ ಮೇಲಕ್ಕೆ ಹೋದ್ಮೇಲೆ ಸ್ಟೆಪ್ಸ್ ಎಲ್ಲ ಏನೋ ಒಂಥರ ನಿಮಗೆ ಅದೊಂದು ರೀತಿ ಸಾರ್ಥಕ ಅನಿಸುತ್ತೆ. ఎన్ని జన్మల పుణ్యమో నీకిన్ని సేవలు చేయగా. ಇವಾಗ ಅಲಿಪಿರಿ ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ಕ್ರೌಡ್ ಮಾತ್ರ ಹೆವಿ ಇದೆ, ನಾರ್ಮಲ್ ಅಂತೂ ಇಲ್ಲ. ಕ್ರೌಡು ಸಖತ್ ರಶ್ ಇದೆ, ಮಾಮೂಲಾಗಿಲ್ಲ, ತುಂಬಾ ರಶ್ ಇದೆ, ಸಖತ್ತಾಗಿ ರಶ್ ಇದೆ. ಲೈಟಾಗಿ ಮಳೆ ಬರೋ ಥರ ಇದೆ, ಅದರಲ್ಲೂ ಸಹ ಹೆಂಗಿದೆ ನೋಡಿ ರಶ್. ಹೆವಿ ಜನ ಇದ್ದಾರೆ, ಹೆವಿ ಕ್ರೌಡು. ಇದನ್ನು ನೋಡ್ತಾನೆ ಸ್ಟಾರ್ಟಿಂಗೇ ನೋಡ್ಕೊಂಬಿಡಿ, ಹೆವಿ ಕ್ರೌಡ್ ಇದೆ. ಇನ್ನು ಹೋಗ್ತಾ ಹೆಂಗಿದೆ ಗೊತ್ತಿಲ್ಲ, ತೋರಿಸ್ತೀನಿ ಅದನ್ನೆಲ್ಲ. ದರ್ಶನ ಆಗೋದು ಒಂದಿನ ಆಗುತ್ತೆ ಅಂತ ನಾವು ಮಾತು 100% ಸತ್ಯನೇ. ಸೊ ಈ ಥರ ರಶ್ ಇದ್ದರೆ ಸ್ಟಾರ್ಟಿಂಗೆ ಇರದೇನು. పుణ్యమో నీకిన్ని సేవలు చేయగా.